ಸಂಕಲನದ ಆವೃತ ಗುಣ. ವಿದ್ಯಾರ್ಥಿಗಳೇ, ನಾವು ಇಂದು 7ನೇ ತರಗತಿಯ ಮೊದಲ ಅಧ್ಯಾಯ ಪೂರ್ಣಾಂಕಗಳು ಇದರ ಮುಂದುವರಿದ ಭಾಗವನ್ನು ನೋಡೋಣ. ಯಾವುದು ಅಂದರೆ ಸಂಕಲನದ ಆವೃತ ಗುಣ. ಸಂಕಲನದ ಆವೃತ ಗುಣ. ಓಕೆ, ಏನು ಹೇಳುತ್ತೆ ಆವೃತ ಗುಣ ಅಂದರೆ ಅದು 2 ಅಂಕಿಗಳನ್ನು ತಗೊಳ್ಳುತ್ತೆ. ಅದು ಪೂರ್ಣಾಂಕಗಳ ಗಣದಿಂದ 2 ಅಂಕಿಗಳು ಅಥವಾ ಸಂಖ್ಯೆಗಳು, ಹೌದಾ? ಇವೆರಡರ ಮೊತ್ತವನ್ನು ಮಾಡಿದಾಗ ಮತ್ತೆ ನಮಗೆ ಇನ್ನೊಂದು ಪೂರ್ಣಾಂಕವೇ ಬರುತ್ತೆ ಅಂತ ಹೇಳ್ತಾರೆ. ನಾನಿಲ್ಲಿ ನೇರವಾಗಿ ನಿಯಮವನ್ನು ಕೊಡ್ತೀನಿ, ಆಮೇಲೆ ಉದಾಹರಣೆಗಳನ್ನು ಕೊಡ್ತೀನಿ. a ಪ್ಲಸ್ ಆಫ್ ಮೈನಸ್ ಬಿ. ನೋಡಿ, ಎ ಅನ್ನೋದು ಒಂದು ಪೂರ್ಣಾಂಕ, ಬಿ ಅನ್ನೋದು ಒಂದು ಪೂರ್ಣಾಂಕ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ? ಸಂಕಲನ ಮಾಡ್ತಾ ಇದ್ದೀನಿ. ಸಂಕಲನದ ಆವೃತ ಗುಣ. ಸೊ ನನಗಿಲ್ಲಿ ವಾಪಸ್ ಇನ್ನೊಂದು ನಂಬರ್ ಬರುತ್ತೆ. ಆ ನಂಬರು ಎಲ್ಲಿರುತ್ತೆ, ಆ ಸಂಖ್ಯೆ ಎಲ್ಲಿರುತ್ತೆ ಅಂದರೆ ಪೂರ್ಣಾಂಕವಾಗಿರುತ್ತೆ ಅಂತ ಹೇಳ್ತಾರೆ. ಯಾವುದೇ 2 ಅಂಕಿಗಳು ಪೂರ್ಣಾಂಕಗಳ ಗಣದಿಂದ ತೆಗೆದುಕೊಂಡಾಗ ಅವುಗಳ ಮೊತ್ತವೂ ಕೂಡ ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ. ನೋಡಿ, 2 ಅಂಕಿಗಳು ಅಥವಾ 2 ಸಂಖ್ಯೆ, ಕಾಮನ್ ಆಗಿ ಸಂಖ್ಯೆಗಳು ಅಂತ ತಗೊಳ್ಳೋಣ. ಯಾವುದೇ 2 ಸಂಖ್ಯೆಗಳನ್ನು ಪೂರ್ಣಾಂಕಗಳ ಗಣದಿಂದ ತೆಗೆದಾಗ ಅವುಗಳ ಮೊತ್ತವು ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ. ಆದ್ದರಿಂದ ಸಂಕಲನದ ಆವೃತ ಗುಣವು ಪೂರ್ಣಾಂಕಗಳ ಗಣಕ್ಕೆ ಹೊಂದಾಣಿಕೆಯಾಗುತ್ತದೆ ಅಂತ ಹೇಳ್ಬೋದು. ಈ ನಿಯಮವನ್ನು ಹೇಗೆ ಬರಿತೀವಿ? ಯಾವುದೇ 2 ಪೂರ್ಣಾಂಕಗಳ ಮೊತ್ತ, ಯಾವುದೇ 2 ಪೂರ್ಣಾಂಕಗಳ ಮೊತ್ತ ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ. ಇದನ್ನು ಸಂಕಲನದ ಆವೃತ ಗುಣ ಎಂದು ಹೇಳುತ್ತೇವೆ. ಯಾವುದೇ 2 ಪೂರ್ಣಾಂಕಗಳ ಮೊತ್ತ ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ. ಇಲ್ಲೊಂದು ಕಂಡೀಷನ್ ಹಾಕ್ಬೋದು ನಾನು. ಆ್ಯಕ್ಚುಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಬಟ್ ನೀವು ತಿಳ್ಕೋಬಹುದು. ಎ ಬಿ ಸಿ ಸೇರಿದೆ ಝಡ್ ಗಣಕ್ಕೆ. ಎ ಬಿ ಸಿ ಸೇರಿದೆ ಝಡ್ ಗಣಕ್ಕೆ ಅಂದರೆ ಎ ಮತ್ತು ಬಿ ಇವುಗಳ ಸಂಕಲನ ಮಾಡ್ತಾ ಇದ್ದೀನಿ, ಮೊತ್ತ ಮಾಡ್ತಾ ಇದ್ದೀನಿ. ಇವೆರಡು ಏನು? ಪೂರ್ಣಾಂಕಗಳು. ಇವೆರಡು ಪೂರ್ಣಾಂಕಗಳು, ಓಕೆನಾ? ಇವೆರಡರ ಮೊತ್ತ ನಮಗೆ ಮತ್ತೆ ಏನು ಕೊಡುತ್ತೆ ಅಂದರೆ ಇನ್ನೊಂದು ಪೂರ್ಣಾಂಕವನ್ನು ಕೊಡುತ್ತೆ. ಹಾಗಾಗಿ ಈ 3 ಪೂರ್ಣಾಂಕಗಳು ಒಂದೇ ಗಣದಲ್ಲಿರುತ್ತವೆ, ಅದು ಪೂರ್ಣಾಂಕಗಳ ಗಣ. 3 ಸಂಖ್ಯೆಗಳು ಒಂದೇ ಗಣದಲ್ಲಿರುತ್ತವೆ. ಎ ಒಂದು ಸಂಖ್ಯೆ ಅಂತ ತಗೊಳ್ಳಿ, ಬಿ ಒಂದು, ಸಿ ಒಂದು ಸಂಖ್ಯೆ, ಹೌದಾ? ಎ ಪ್ಲಸ್ ಬಿ ಅಂದರೆ ಸಿ ಸಿಗುತ್ತೆ. ನಾನು ಜನರಲ್ ಫಾರ್ಮುಲಾ ಹೇಳ್ತಾ ಇದ್ದೀನಿ. ಎ ಮತ್ತು ಬಿಗಳ ಮೊತ್ತ ಸಿ ಆಗಿರುತ್ತದೆ. ಇಲ್ಲಿ ಎ ಬಿ ಮತ್ತು ಸಿಗಳು ಸೇರಿವೆ ಝಡ್ ಗಣಕ್ಕೆ ಅಂತ ಹೇಳ್ಬೋದು. ಎ ಬಿ ಮತ್ತು ಸಿಗಳು ಸೇರಿವೆ ಝಡ್ ಗಣಕ್ಕೆ ಅಂತ ಹೇಳ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಒಂದೆರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೋಡಿ. ಮೊದಲನೇದು 17 ಪ್ಲಸ್ 23. ಇವು ಧನ ಪೂರ್ಣಾಂಕಗಳು. ಇವೇನು? ಧನ ಪೂರ್ಣಾಂಕಗಳು. ಇದನ್ನು ಎ ಅಂತ ತಗೊಳ್ಳಿ, ಇದನ್ನು ಬಿ ಅಂತ ತಗೊಳ್ಳಿ. ಎಷ್ಟು ಬರುತ್ತೆ? 40. ಸಿ ಇದನ್ನು ಇನ್ ಜನರಲ್ ಎ ಅಂತ ತಗೊಳ್ಳಿ, ಇದನ್ನು ಏನಂತ ತಗೊಳ್ಳಿ, ಬಿ ಅಂತ ತಗೊಳ್ಳಿ. ಸೊ ಇದೇನಾಗುತ್ತೆ? ಸಿ ಆಗುತ್ತೆ. ಏನಾಗುತ್ತೆ? ಸಿ. ಎ ಪ್ಲಸ್ ಬಿ ಏನು ಕೊಡುತ್ತೆ? ಸಿ ಕೊಡುತ್ತೆ. ಹಾಗಾಗಿ ಎ ಬಿ ಸಿಗಳು ಸೇರಿವೆ ಝಡ್ ಗಣಕ್ಕೆ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ -10 ಪ್ಲಸ್ 3. 10ರಲ್ಲಿ 3 ಹೋದರೆ 7 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಇದನ್ನ ಇನ್ನೂ ಬಿಡಿಸ್ಕೋಬೋದು. -10 ಪ್ಲಸ್ 3
10ರಲ್ಲಿ 3 ಹೋಗಬೇಕು. ಏನಕ್ಕೆ ಕಳೀತಾ ಇದ್ದೀನಿ ಅಂದರೆ ಮೈನಸ್ ಇದೆ, ಒಂದು ಮೈನಸ್ಸು ಒಂದು ಪ್ಲಸ್ ಬಂದಿದ್ವಿ, ನಾವು ಅದನ್ನು ಏನು ಮಾಡ್ತೀವಿ, ಮೈನಸ್ಸೇ ಮಾಡ್ತೀವಿ. ಏನು ಮಾಡ್ತೀವಿ, ಮೈನಸ್ಸೇ ಮಾಡ್ತೀವಿ. ಎಷ್ಟು ಬರುತ್ತೆ, -7. ಇಲ್ಲಿ ಎ ಅಂದರೆ -10, ಬಿ ಅಂದರೆ +3, ಸಿ ಅಂದರೆ -7. ಎ ಅನ್ನೋದೊಂದು ಪೂರ್ಣಾಂಕ, ಬಿ ಅನ್ನೋದೊಂದು ಪೂರ್ಣಾಂಕ, ಇವೆರಡ ಮೊತ್ತವನ್ನು ಮಾಡಿದಾಗ ನನಗೆ ಸಿ ಸಿಕ್ತು. ಇಟ್ ಈಸ್ ಅಗೇನ್ ಆ್ಯನ್ ಇಂಟೀಜರ್ ಅಂತ ಹೇಳ್ತೀವಿ. ಪೂರ್ಣಾಂಕಗಳನ್ನು ಇಂಟೀಜರ್ ಅಂತ ಕರಿತೇವೆ ಆಂಗ್ಲ ಭಾಷೆಯಲ್ಲಿ. ಸೊ ಈ 7 ಅಂದರೆ ಸಿ ಸೇರಿದೆ ಝಡ್ ಗಣಕ್ಕೆ. ಝಡ್ ಅನ್ನುವಂಥದ್ದು ಪೂರ್ಣಾಂಕಗಳನ್ನು ಇಂಡಿಕೇಟ್ ಮಾಡುವಂಥದ್ದು. ಓಕೆ, ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಮೂರನೇದು -75 + 18. ಹೌದಾ, ಇಲ್ಲೂ ಏನು ಬರುತ್ತೆ, ಸಿ ಬರುತ್ತೆ. 15ರಲ್ಲಿ 8 ಹೋದರೆ 7, 7ರಲ್ಲಿ 2 ಹೋದರೆ 5. ಹೌದಾ, 57 -57. ಎರಡರನ್ನು ಮೊತ್ತ ಮಾಡಿದಾಗ ಯಾವ್ಯಾವುದನ್ನು ಮೊತ್ತ ಮಾಡಿದ್ವಿ ನಾವು, -75 + 18 ಏನು ಕೊಡ್ತು, -57 ಕೊಡ್ತು. ಈ -57 ಇದೆಯಲ್ಲ, ಇದು ಸಿ. ಎ + ಬಿ = ಸಿ. ಈ ಮೂರುಗಳು ಎಲ್ಲಿವೆ, ಪೂರ್ಣಾಂಕಗಳ ಗಣದಲ್ಲಿವೆ. ಈ ಮೂರು ಸಂಖ್ಯೆಗಳೇನಿದೆ ಪೂರ್ಣಾಂಕಗಳ ಗಣದಲ್ಲಿ ವಿಲೀನವಾಗಿವೆ, ಗಣದಲ್ಲಿವೆ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆ 27 -27 ನೋಡಿ, ಮೊತ್ತ ಮಾಡ್ತಾ ಇದ್ದೀವಿ. +27 +27 ಪ್ಲಸ್ ಇಂಟು ಮೈನಸ್, -27 -27 ಅಂದರೆ 0. 0ನ ನಾವು ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ, 27 ಮತ್ತು -27 ಮೊತ್ತ. ಧನ ಪೂರ್ಣಾಂಕ ಅಂದರೆ +27, ಋಣ ಪೂರ್ಣಾಂಕ ಅಂದರೆ -27. ಇವೆರಡರ ಮೊತ್ತ ಮಾಡ್ತಾ ಇದ್ದೀನಿ. ನನಗೆ ಆನ್ಸರ್ ಏನು ಬಂದಿದೆ, 0 ಬಂದಿದೆ. ಈ 0ಯು ಏನು ಅಂದರೆ ಒಂದು ಪೂರ್ಣಾಂಕ. ಇದು ಕೂಡ ಏನು, ಒಂದು ಪೂರ್ಣಾಂಕ ಅಂತ ಹೇಳ್ತೀವಿ. ಸೊ ಇನ್ನೊಂದು ಉದಾಹರಣೆ, ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಉದಾಹರಣೆ ಕೊಟ್ಟಿದ್ದಾರೆ. ಓಕೆ, -20 +0 ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ ಏನೇ ಆಪರೇಷನ್ಸ್ ಇಲ್ಲಿ ಮಾಡಬೇಕಾದ್ರೂ, ಯಾವುದೇ ಕ್ರಿಯೆಗಳನ್ನು ಮಾಡಬೇಕಾದ್ರೂ ನಾವು ಬಕೆಟನ್ನು ಬಿಡಿಸ್ಕೋತೀವಿ. ಇದೇನಾಗುತ್ತೆ, -20 + 0. -20 + 0 ಏನಾಗುತ್ತೆ, -20 ಆಗುತ್ತೆ. ಓಕೆ, -20 ಆಗುತ್ತೆ. ಹೌದಾ, -20 ಅನ್ನೋದೇನು, ಒಂದು ಋಣ ಪೂರ್ಣಾಂಕ. 0 ಒಂದು ಪೂರ್ಣಾಂಕ. ಇವೆರಡರ ಮೊತ್ತ ಏನಾಗಿದೆ, ಸಿ ಆಗಿದೆ. ಇದು ಮತ್ತೊಂದು ಪೂರ್ಣಾಂಕವಾಗಿದೆ. ಇದು ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ. ಹೌದಾ, ಲಾಸ್ಟ್ ಎಕ್ಸಾಂಪಲ್ -35 + -10. ಹೌದಾ, ನೋಡಿ ಬ್ರಾಕೆಟ್ ಬಿಡಿಸ್ಕೊಳ್ಳಿ. ಏನಾಗುತ್ತೆ, -35 ಆ್ಯಸ್ ಇಟ್ ಈಸ್, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಅಗೇನ್ ಮೈನಸ್ ಆಗುತ್ತೆ, -10. -35 -10, ಮೈನಸ್ ಇದ್ದ ಕೂಡಿಸ್ತೀವಿ, ಮೊತ್ತ ಮಾಡ್ತೀವಿ, ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಚ್ತೀವಿ. ಇಲ್ಲಿ ದೊಡ್ಡ ಸಂಖ್ಯೆದು ಚಿಹ್ನೆ ಮೈನಸ್ ಇದೆ. ಸೊ ಅಗೇನ್ ವಿ ಪುಟ್ ಮೈನಸ್. 35 10 45, 35 10 45. ಸೊ ಈ ಎಲ್ಲ ಉದಾಹರಣೆಗಳಿಂದ ನಮಗೇನು ತಿಳಿದು ಬರ್ತಾ ಇದೆ ಅಂದರೆ, ಯಾವುದೇ ಎರಡು ಪೂರ್ಣಾಂಕಗಳ ಮೊತ್ತ, ಯಾವುದೇ ಎರಡು ಪೂರ್ಣಾಂಕಗಳ ಮೊತ್ತ ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ. ಇದನ್ನು ಸಂಕಲನದ ಆವೃತ ಗುಣ ಅಂತ ಹೇಳಿ ಕರಿತೀವಿ. ಸಂಕಲನದ ಆವೃತ ಗುಣ, ಕ್ಲೋಸರ್ ಪ್ರಾಪರ್ಟಿ ಇನ್ ಎಡಿಷನ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ. ಕ್ಲೋಸರ್ ಪ್ರಾಪರ್ಟಿ ಇನ್ ಎಡಿಷನ್. ಓಕೆ,
ಸಂಕಲನದ ಆವೃತ ಗುಣ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಹೋಗೋಣ ವ್ಯವಕಲನದ ಆವೃತ ಗುಣ. ವ್ಯವಕಲನದ ಆವೃತ ಗುಣ ಅಂತ ನೆಕ್ಸ್ಟ್ ಪ್ರಾಪರ್ಟಿ. ನಾವು 1.1 ಅಭ್ಯಾಸದಲ್ಲಿ ಸಂಖ್ಯಾರೇಖೆಯ ಮೇಲಿನ ಲೆಕ್ಕಗಳನ್ನು ನೋಡಿದ್ದೀವಿ, ಹೌದಾ? ಅದರಲ್ಲೂ ಕೂಡ ಪೂರ್ಣಾಂಕಗಳ ಜೊತೆಗೆ ನಾವು ಸಮಸ್ಯೆಗಳನ್ನು ಬಿಡಿಸಿದ್ದೀವಿ. ಸೊ ಇನ್ನು ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಪ್ರಾಪರ್ಟಿ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ. ಇದು 7th ಸ್ಟ್ಯಾಂಡರ್ಡ್ ಅಷ್ಟೇ ಅಲ್ಲ, ಮುಂದೆ ಕಂಟಿನ್ಯೂ ಆಗುತ್ತೆ. ಹೈಯರ್ ಸ್ಟ್ಯಾಂಡರ್ಡ್ಗೂ ಈ ಗುಣಗಳು ನಮಗೆ ಬೇಕು. ಯಾವ್ಯಾವು ಅಂದರೆ ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀವಿ, ಅದು ಆವೃತ ಗುಣ ಇರ್ಬೋದು, ಪರಿವರ್ತನೀಯ ಗುಣ ಇರ್ಬೋದು, ಸಹವರ್ತನೀಯ ಗುಣ ಇರ್ಬೋದು, ವಿಭಾಜಕ ನಿಯಮ ಇರ್ಬೋದು, ಹೌದಾ? ಇವಾಗ ವ್ಯವಕಲನದ ಆವೃತ ಗುಣ. ವ್ಯವಕಲನದ ಆವೃತ ಗುಣ ಏನು ಹೇಳ್ತಾ ಇದೆ? ಅಗೇನ್ ನಾನು ಮೊದಲೇ ನಿಯಮವನ್ನು ಬರೆದ್ಬಿಡ್ತೀನಿ, ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ. ಇದೇನು ಹೇಳುತ್ತೆ ಅಂದರೆ, ಯಾವುದೇ ಎರಡು ಪೂರ್ಣಾಂಕಗಳ ವ್ಯತ್ಯಾಸ, ಮೊತ್ತ ಅಂತ ಕನ್ಸಿಡರ್ ಆದಾಗ ಅದು ಸಂಕಲನ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ವ್ಯತ್ಯಾಸ ಅಂತ ಹೇಳಬೇಕು. ಯಾವುದೇ ಎರಡು ಪೂರ್ಣಾಂಕಗಳ ವ್ಯತ್ಯಾಸ ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ. ನೋಡೋಣ. ಹಾಗಿದ್ದರೆ ಇದನ್ನು ಜನರಲ್ ಆಗಿ a ಮೈನಸ್ ಬಿ ವಿಚ್ ಈಸ್ ಈಕ್ವಲ್ ಟು ಸಿ ಅಂತ ಬರೀಬಹುದಾ? ಯಾವುದೇ ಎರಡು ಪೂರ್ಣಾಂಕಗಳು, ಅದು ಧನ ಪೂರ್ಣಾಂಕ ಇರಲಿ, ಋಣ ಪೂರ್ಣಾಂಕ ಇರಲಿ, 0 ಆಗಿರಲಿ, ಹೌದಾ? ಯಾವುದೇ ಎರಡು ಪೂರ್ಣಾಂಕಗಳ ವ್ಯತ್ಯಾಸ ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ. ಆದ್ದರಿಂದ ಕಂಡೀಷನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಇಲ್ಲ. ಸೊ ಒಂದು ಸ್ಟೆಪ್ ಎಕ್ಸ್ಟ್ರಾ ನೀವು ಕಲಿತಾ ಇದ್ದೀರಾ. ಎ ಬಿ ಸಿ ಬಿಲಾಂಗ್ಸ್ ಟು ಅಂತ ಹೇಳ್ತೀವಿ, ಸೇರಿದೆ ಝಡ್ ಗಣಕ್ಕೆ. ಝಡ್ ಅಂದರೆ ಪೂರ್ಣಾಂಕ, ಇಂಟಿಜರ್ಸ್ ಅಂತ ಹೇಳ್ತೀವಿ, ಪೂರ್ಣಾಂಕಗಳು. ಓಕೆನಾ? ನಿಯಮ ಬರೆದ್ಬಿಡೋಣ. ಯಾವುದೇ ಎರಡು ಪೂರ್ಣಾಂಕಗಳ ವ್ಯತ್ಯಾಸವು, ಆಗಲೇ ಮೊತ್ತ ಅಂತ ತಗೊಂಡಿದ್ವಿ, ಇವಾಗ ವ್ಯತ್ಯಾಸ ಅಂತ ತಗೊಳ್ತಾ ಇದ್ದೀವಿ. ವ್ಯತ್ಯಾಸವು ಕೂಡ ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ. ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ, ಹೌದಾ? ಯಾವುದೇ ಎರಡು ಪೂರ್ಣಾಂಕಗಳ ವ್ಯತ್ಯಾಸವು ಕೂಡ ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತೆ ಅಂತ ಕನ್ಸಿಡರ್ ಆಗುತ್ತೆ. ಇದಕ್ಕೆ ಉದಾಹರಣೆಗಳು ಏನು? ಉದಾಹರಣೆಗಳನ್ನು ನೋಡೋಣ. ಹೇಗೆ? ಮೊದಲನೇ ಉದಾಹರಣೆ 5 ಮೈನಸ್ 2. 5 2 ಹೋದರೆ 3, ಎ ಬಿ ಸಿ. ಸೊ ನಮ್ಮ ಕಂಡೀಷನ್ ಏನು? ಎ ಬಿ ಸಿ ಸೇರಿದೆ ಝಡ್ ಗಣಕ್ಕೆ. ಎ ಬಿ ಸಿ ಸೇರಿದೆ ಝಡ್ ಗಣಕ್ಕೆ, ಹೌದಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾವೆ ನೋಡಿ. 17 ಮೈನಸ್ ಆಫ್ -21 ಅಂತ ಕೊಟ್ಟಿದ್ದಾರೆ. ಮೈನಸ್ಸು ಇನ್ ಬ್ರಾಕೆಟ್ -21 ವ್ಯತ್ಯಾಸ ಮಾಡ್ತಾ ಇದ್ದೀವಿ, ಹೌದಾ? ಇವಾಗ ಬ್ರಾಕೆಟ್ ಬಿಡಿಸ್ಬೇಕು. 17 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಕೊಟ್ಟಿರೋದು ವ್ಯತ್ಯಾಸ, ನಾವು ಮಾಡ್ತಾ ಇರೋದು ಮೊತ್ತ. ತಪ್ಪಾ? ಇಲ್ಲ, ಕರೆಕ್ಟಾಗಿದೆ. ನಾವು ಅಕಾರ್ಡಿಂಗ್ ಟು ರೂಲ್ಸ್, ನಿಯಮಗಳ ಪ್ರಕಾರ ಹೋಗ್ತಾ ಇದ್ದೀವಿ. ಕೊಟ್ಟಿರೋದು ವ್ಯತ್ಯಾಸ ಆದರೂ ಕೂಡ ಮೈನಸ್ ಮೈನಸ್ ಡಬಲ್ ಸರ್ತಿ ಬಂದರೆ, ಇಂಟು ಇದ್ದಾಗ ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಆಯಿತು. ಓಕೆನಾ? 21 ಮತ್ತು 17 ಎಷ್ಟಾಗುತ್ತೆ? 38. ಇದು ಧನ ಪೂರ್ಣಾಂಕ. ವ್ಯತ್ಯಾಸ ಯಾವಾಗಲೂ ಋಣ ಪೂರ್ಣಾಂಕ ಬರಬೇಕು? ಇಲ್ಲ,
ಯಾವಾಗಲೂ ಧನ ಪೂರ್ಣಾಂಕವೇ ಬರಬೇಕು? ಇಲ್ಲ. ಸೊನ್ನೆ ಬರಬೇಕು? ಇಲ್ಲ. ಇದು ಯಾವುದು ಬಂದು ಓಕೆ, ಧನ ಆಗಿರ್ಬೋದು, ಋಣ ಆಗಿರ್ಬೋದು, ಸೊನ್ನೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ -14 ಮೈನಸ್ ಆಫ್ -8, ಹೌದಾ? -14 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್, ಹೌದಾ? 14ರಲ್ಲಿ 8 ಹೋದರೆ ಪ್ಲಸ್ಸು ಮೈನಸ್ ಇದ್ದಾಗ ಮೈನಸ್ಸೇ ಮಾಡ್ತೀವಿ, ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ತೀವಿ. ಒಂದು ಮೈನಸ್ ಇದೆ ಹೌದಾ? ಇನ್ನೊಂದು ಪ್ಲಸ್ ಇದೆ. ಮೈನಸ್ಸು ಪ್ಲಸ್ಸು ಇದ್ದಾಗ ಏನು ಮಾಡ್ತೀವಿ? ಮೈನಸ್ಸೇ ಮಾಡ್ತೀವಿ, ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ತೀವಿ. 14ರಲ್ಲಿ 8 ಹೋದರೆ 6 -6. ಇಲ್ಲಿ ವ್ಯತ್ಯಾಸ ಏನಾಯಿತು? -6. -6 ಅನ್ನೋದನ್ನು ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಎ ಬಿ, ಹೌದಾ? ಎ ಬಿ ಸಿ ಸಿಕ್ತು. ಎ ಮತ್ತು ಬಿಗಳ ವ್ಯತ್ಯಾಸ ಸಿ ಅಂತ ನಾವು ಕನ್ಸಿಡರ್ ಮಾಡಿದಾಗ ಸಿನೂ ಕೂಡ ಒಂದು ಪೂರ್ಣಾಂಕ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದು, ಇದನ್ನೇ ಉಲ್ಟಾ ಕೊಟ್ಟಿದ್ದಾರೆ. ಹೇಗೆ ಅಂದರೆ -8 ಮೈನಸ್ ಆಫ್ -14, ಹೌದಾ? ಅಗೇನ್ ಏನಾಗುತ್ತೆ? -8 ಪ್ಲಸ್ 14, ಹಾಗಾದರೆ +6 +6 ಆಗುತ್ತೆ ಅಷ್ಟೇ. ಓಕೆ, ಲಾಸ್ಟ್ ಉದಾಹರಣೆ ಏನು ಕೊಟ್ಟಿದ್ದಾವೆ ನೋಡಿ. -18 ಮೈನಸ್ ಆಫ್ -18 ಅಂತ ಹೇಳ್ತೀವಿ ನೋಡಿ. -18 ಮೈನಸ್ ಆಫ್ ಮೈನಸ್ ಏನಾಗುತ್ತೆ? ಪ್ಲಸ್. ಸೊ ಎರಡು ಏನಾಗುತ್ತೆ? ಒಂದು ಪ್ಲಸ್ ಒಂದು ಮೈನಸ್ಸು. ಮತ್ತು ನಂಬರ್ಸು ಸೇಮ್ ಇದ್ದಾಗ 0 +18 -18. ನನ್ನ ಹತ್ರ 18 ಉಂಡಿ ಇದ್ವು, ಲಾಡು ಇದು, 18 ತಿಂದ್ಬಿಟ್ಟೆ, ಹೌದಾ? ಎಷ್ಟು ಲಾಡು ಉಳಿತು? 0 ಅಂತ ಹೇಳ್ತೀವಿ. 18 ತಿನ್ನೋಕ್ಕಾಗಲ್ಲ, ಬಟ್ ಜನರಲ್ ಆಗಿ ಹೇಳಿದೆ. ಓಕೆ, ಹಾಗಾದರೆ ನೋಡಿ, ನಾವು ಇಷ್ಟು ಉದಾಹರಣೆ ಬೆಳೆಸಿದ್ದೀವಿ. ಧನ ಪೂರ್ಣಾಂಕ, ಧನ ಪೂರ್ಣಾಂಕ, ಋಣ ಪೂರ್ಣಾಂಕ, ಹೌದಾ? ಪೂರ್ಣಾಂಕವೇ ಬಟ್ ಮೈನಸ್ ಇದೆ. ಇದು ಧನ ಪೂರ್ಣಾಂಕ, ಇದು ಪೂರ್ಣಾಂಕ, 0 ಕನ್ಸಿಡರ್ ಆಗುತ್ತೆ. ಹಾಗಾದರೆ ನಾವು ಕೊಟ್ಟಿರುವಂತಹ ನಿಯಮ ಕರೆಕ್ಟ್ ಆಗಿದೆ. ಯಾವುದೇ ಎರಡು ಪೂರ್ಣಾಂಕಗಳ ವ್ಯತ್ಯಾಸ, ಯಾವುದೇ ಎರಡು ಪೂರ್ಣಾಂಕಗಳ ವ್ಯತ್ಯಾಸ ಕೂಡ ಮತ್ತೊಂದು ಪೂರ್ಣಾಂಕವೇ ಆಗಿದೆ, ಮತ್ತೊಂದು ಪೂರ್ಣಾಂಕವೇ ಆಗಿದೆ. ವ್ಯವಕಲನದ ಆವೃತ ಗುಣ, ಇದನ್ನು ನಾವು ವ್ಯವಕಲನದ ಆವೃತ ಗುಣ ಅಂತ ಹೇಳ್ತೀವಿ. ಇದನ್ನು ಆಂಗ್ಲ ಭಾಷೆಯಲ್ಲಿ ಕ್ಲೋಸರ್ ಪ್ರಾಪರ್ಟಿ ಇನ್ ಯಾವುದು? ಎಡಿಷನ್ ಸಬ್ಸ್ಟ್ರಾಕ್ಷನ್? ಸಬ್ಸ್ಟ್ರಾಕ್ಷನ್. ಓಕೆ, ಫಸ್ಟ್ ನೋಡಿದ್ದು ಕ್ಲೋಸರ್ ಪ್ರಾಪರ್ಟಿ ಇನ್ ಎಡಿಷನ್, ಇದು ಕ್ಲೋಸರ್ ಪ್ರಾಪರ್ಟಿ ಇನ್ ಸಬ್ಸ್ಟ್ರಾಕ್ಷನ್ ಅಂತ ಕನ್ಸಿಡರ್ ಆಗುತ್ತೆ. ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ. ಓಕೆ, ಇನ್ನು ನೆಕ್ಸ್ಟು ಮುಂದಿನ ಗುಣಕ್ಕೆ ಹೋಗೋಣ. ಪರಿವರ್ತನೀಯ ಗುಣ. ಯಾವುದು? ಪರಿವರ್ತನೀಯ ಗುಣ. ಸಂಕಲನದ ಪರಿವರ್ತನೀಯ ಗುಣವನ್ನು ಅಭ್ಯಾಸ ಮಾಡೋಣ. ವ್ಯವಕಲನದ ಪರಿವರ್ತನೀಯ ಗುಣವನ್ನು ಕೂಡ ನೋಡೋಣ, ಹೌದಾ? ಸಂಕಲನದ ಪರಿವರ್ತನೀಯ ಗುಣ. ಸಂಕಲನದ ಪರಿವರ್ತನೀಯ ಗುಣ. ನಿಯಮ ಅಂತಲೂ ಕರಿಬೋದು, ಪರಿವರ್ತನೀಯ ನಿಯಮ ಅಂತ ಕನ್ಸಿಡರ್ ಆಗುತ್ತೆ. ಹಾಗೆ ಆವಾಗಲೇ ಮಾಡಿದ್ನಲ್ಲ, ನಿಯಮವನ್ನು ಮೊದಲು ಹೇಳೋಣ, ಆಮೇಲೆ ಎಕ್ಸಾಂಪಲ್ಸ್ ನೋಡೋಣ. ಯಾವುದೇ ಎರಡು ಧನ ಪೂರ್ಣಾಂಕ ಅಥವಾ ಋಣ ಪೂರ್ಣಾಂಕ ತಗೊಳ್ಳಿ. ಯಾವುದೇ ಎರಡು ಪೂರ್ಣಾಂಕಗಳ ಮೊತ್ತ ಅವುಗಳನ್ನು ಅದಲು ಬದಲು ಮಾಡಿದಾಗ ಬರುವ ಮೊತ್ತಕ್ಕೆ ಸಮನಾಗಿರುತ್ತೆ. ಯಾವುದೇ ಎರಡು ಪೂರ್ಣಾಂಕಗಳನ್ನು ತಗೊಳ್ಳಿ, ಅದರ ಮೊತ್ತ ಅವುಗಳನ್ನು ಅದಲು ಬದಲು ಮಾಡಿದಾಗನೂ ನಮಗೊಂದು ಮೊತ್ತ ಬರುತ್ತೆ. ಅವು ಎರಡು ಏನಾಗಿರ್ತವೆ? ಸಮನಾಗಿರ್ತವೆ ಅಂತ ಹೇಳ್ತೀವಿ.
ಎ ಪ್ಲಸ್ ಬಿ ಅದನ್ನು ಅದಲು ಬದಲು ಮಾಡಿದಾಗ ಬಿ ಪ್ಲಸ್ ಎ ಅಂತ ಹೇಳ್ತೀವಿ. ಇವೆರಡೂ ಕೂಡ ಏನಾಗಿರುತ್ತೆ ಅಂದರೆ ಸಿ ಆಗಿರುತ್ತೆ ಅಂತ ಹೇಳ್ತೀವಿ. ಸಂಕಲನದ ಪರಿವರ್ತನೀಯ ನಿಯಮ ಎ ಪ್ಲಸ್ ಬಿ, ನಮಗಿಲ್ಲಿ ಒಂದು ವ್ಯಾಲ್ಯೂ ಸಿಕ್ತು ಸಿ. ಬಿ ಪ್ಲಸ್ ಎ ಮಾಡಿದಾಗೂ ಅದೇ ವ್ಯಾಲ್ಯೂ ಸಿಗುತ್ತೆ, ಸೇಮ್ ವ್ಯಾಲ್ಯೂವೇ ಬರುತ್ತೆ. ಯಾವುದೇ ಎರಡು ಪೂರ್ಣಾಂಕಗಳನ್ನು ಮೊತ್ತ ಮಾಡಿ ಒಂದು ವ್ಯಾಲ್ಯೂ ಸಿಗುತ್ತೆ ಸಿ. ಅವೆರಡು ಪೂರ್ಣಾಂಕಗಳನ್ನು ಅದಲು ಬದಲು ಮಾಡಿದಾಗೂ ಕೂಡ ಏನಾಗುತ್ತೆ, ಒಂದು ವ್ಯಾಲ್ಯೂ ಸಿಗುತ್ತೆ. ಅದನ್ನು ಏನಂತ ಹೇಳ್ತೀವಿ, ಸಿ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆದಾಗ ಕೂಡ ಆ ವ್ಯಾಲ್ಯೂಗಳು ಉತ್ತರ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಇದನ್ನು ಸಂಕಲನದ ಪರಿವರ್ತನೀಯ ಗುಣ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಹೇಳ್ತೀವಿ. ಇಲ್ಲಿ ಬರುವಂಥ ಉತ್ತರ ಸಿ, ಇದೇನಾಗಿರುತ್ತೆ, ಒಂದೇ ಆಗಿರುತ್ತೆ. ಹಾಗೆಯೇ ಎ ಬಿ ಸಿಗಳು ಸೇರಿವೆ ಪೂರ್ಣಾಂಕಗಳ ಗಣ ಝಡ್ ಅಂತ ಹೇಳ್ತೀವಿ. ಎ ಬಿ ಸಿಗಳು ಸೇರಿವೆ ಪೂರ್ಣಾಂಕಗಳ ಗಣ ಝಡ್ ಅಂತ ಹೇಳ್ತೀವಿ. ಉದಾಹರಣೆ ಎ ಈಸ್ ಈಕ್ವಲ್ ಟು 6 ಆಗಲಿ, ಬಿ ಈಸ್ ಈಕ್ವಲ್ ಟು 3 ಆಗಲಿ. ಹೌದಾ? ಸಂಕಲನದ ಪರಿವರ್ತನೀಯ ಗುಣ ಇವೆರಡರ ಮೊತ್ತ, ಯಾವುದೇ ಎರಡು ಪೂರ್ಣಾಂಕಗಳನ್ನು ಮೊತ್ತ ಮಾಡಿದಾಗ ಬರುವ ಉತ್ತರವು ಆ ಎರಡೂ ಪೂರ್ಣಾಂಕಗಳನ್ನು ಅದಲು ಬದಲು ಮಾಡಿದಾಗ ಬರುವ ಉತ್ತರಕ್ಕೆ ಸಮನಾಗಿರುತ್ತದೆ. ಇದನ್ನು ನಾವು ಸಂಕಲನದ ಪರಿವರ್ತನೀಯ ನಿಯಮ ಅಂತ ಹೇಳ್ತೀವಿ. ಜನರಲ್ ಆಗಿ ಈ ಕಂಡೀಷನ್ನೇ ಹೇಳ್ತಾರೆ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿರುತ್ತೆ. ಯಾವಾಗ ಅಂದರೆ ಎ ಬಿ ಸೇರಿದೆ ಝಡ್ ಗಣಕ್ಕೆ ಅಂತ ಹೇಳ್ತಾರೆ. ಆನ್ಸರ್ ಸಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಹೌದಾ? ಯಾವಾಗಲೂ ಪರಿವರ್ತನೀಯ ಗುಣ ಅಂದರೆ ಎರಡೇ ವ್ಯಾಲ್ಯೂಸ್ ತಗೊಳ್ತವೆ, ಎ ಮತ್ತು ಬಿ. ಇವುಗಳ ಉತ್ತರ ನಿಮಗೆ ಗೊತ್ತಾಗಲಿ ಅಂತ ನಾನು ಸಿ ಹಾಕ್ಕೊಂಡಿದ್ದೀನಿ. ಓಕೆ? ಎ ಮತ್ತು ಬಿಗಳು ಸೇರಿವೆ ಝಡ್ ಗಣಕ್ಕೆ ಅಂತ ಹೇಳ್ತೀವಿ. ಸಂಕಲನದ ಪರಿವರ್ತನೀಯ ಗುಣ ಅಂತ ಹೇಳ್ತೀವಿ. ಎ ಇಸ್ ಈಕ್ವಲ್ ಟು 6 ತೊಗೊಂಡಿದ್ದೀವಿ, ಬಿ ಇಸ್ ಈಕ್ವಲ್ ಟು 3 ಅಂತ ತಗೊಂಡಿದ್ದೀವಿ. ನೋಡೋಣ, ಅಪ್ಲೈ ಮಾಡೋಣವಾ? ಎ ಪ್ಲಸ್ ಬಿ ವಿಚ್ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿದೆನಾ? ಎ ಅಂದರೆ 6 ಪ್ಲಸ್ 3 ಇಸ್ ಈಕ್ವಲ್ ಟು 3 ಪ್ಲಸ್ 6 ಎಷ್ಟು ಬಂತು? 9. ಇದೆಷ್ಟು ಬರುತ್ತೆ? 9. ಎಸ್, ರೈಟ್. ಆದ್ದರಿಂದ ಸಂಕಲನದ ಪರಿವರ್ತನೀಯ ಗುಣವು ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ ಅಂತ ನಾವು ಹೇಳ್ತೀವಿ. ಸಂಕಲನದ ಪರಿವರ್ತನೀಯ ನಿಯಮ. ಇನ್ನೊಂದೆರಡು ಉದಾಹರಣೆ ನೋಡೋಣ. ಸೆಕೆಂಡ್ ಒನ್, ಎ ಇಸ್ ಈಕ್ವಲ್ ಟು -7, ಬಿ ಇಸ್ ಈಕ್ವಲ್ ಟು 5. ಹೌದಾ? ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಎ ಅಂದರೆ -7, ಬಿ ಅಂದರೆ +5. ಹೌದಾ? ಮೊದಲಿಗೆ ನಾವು ಎ ಪ್ಲಸ್ ಬಿ ಸಪ್ರೇಟಾಗಿ ಬಿಡಿಸ್ಕೊಳ್ಳೋಣ, ಆಮೇಲೆ ಅಪ್ಲೈ ಮಾಡೋಣ, ಬೆಟರ್ ಅದು. ಓಕೆ? ಎ ಪ್ಲಸ್ ಬಿ ಎಷ್ಟು ಕೊಡುತ್ತೆ ನೋಡಿ. ಎ ವ್ಯಾಲ್ಯೂ ಎಷ್ಟಿದೆ? -7 ಪ್ಲಸ್ 5 ಎಷ್ಟಾಯಿತು? -2. ಹಾಂ, ಬಿ ಪ್ಲಸ್ ಎ, ಬಿ ಎಷ್ಟಿದೆ ನೋಡಿ. ಬಿ ಅಂದರೆ 5 ಪ್ಲಸ್ ಆಫ್ -7 ಅಂತ ಕನ್ಸಿಡರ್ ಮಾಡ್ತೀವಿ. ಏನಕ್ಕಂದರೆ ಫಾರ್ಮುಲಾದಲ್ಲಿ ಪ್ಲಸ್ ಇದೆ, ಫಾರ್ಮುಲಾದಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಂಡಿದ್ದೀನಿ. ಎ ಇದೆ, ಎ ವ್ಯಾಲ್ಯೂ ನೋಡಿ. ಮೊದಲು ನಾನು ಎ ಪ್ಲಸ್ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಎ ಪ್ಲಸ್ ಬಿ ಅಂದರೆ, ಎ ಅಂದರೆ ಏನು ಕೊಟ್ಟಿದ್ದಾರೆ? -7 ಪ್ಲಸ್ ಇದೆ ಪ್ಲಸ್, ಬಿ ಅಂದರೆ 5. 7ರಲ್ಲಿ 5. ಹೌದಾ? ಮೊತ್ತ ಮಾಡ್ತಾ ಇದ್ದೀವಿ. -7 ಪ್ಲಸ್ 5 ಅಂದರೆ -2. ಓಕೆ? ಹಾಗೆ ಎಡಭಾಗ ಯಾವುದು? ಬಿ ಪ್ಲಸ್ ಎ. ಹೌದಾ? ಬಿ ಪ್ಲಸ್ ಎ ಇಸ್ ಈಕ್ವಲ್ ಟು, ಬಿ ಅಂದರೆ ಎಷ್ಟು? ಬಿ ಅಂದರೆ 5, ಫಾರ್ಮುಲಾದಲ್ಲಿ ಪ್ಲಸ್ ಇದೆ. ಹೌದಾ? ಎ ಅಂದರೆ -7 ನೋಡಿ. 5 ಪ್ಲಸ್ ಇಂಟು ಮೈನಸ್, 7ರಲ್ಲಿ 5 ಹೋದರೆ 2 -2. ಸೊ ಎರಡು ಉತ್ತರ ಸೇಮ್ ಬಂತಲ್ವಾ?
ಆದ್ದರಿಂದ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿದೆ. ಇಲ್ಲಿ ಎ ಮತ್ತು ಬಿಗಳು ಸೇರಿದೆ ಝಡ್ ಗಣಕ್ಕೆ ಅಂತ ಹೇಳ್ತೀವಿ. ಹಾಗಾಗಿ ಪೂರ್ಣಾಂಕಗಳ ಪರಿವರ್ತನೆಯ ಗುಣ, ಸಂಕಲನದ ಪರಿವರ್ತನೆಯ ಗುಣ ಏನಾಗಿದೆ ಅಂದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಆಗಿದೆ. ಪೂರ್ಣಾಂಕಗಳ ಸಂಕಲನದ ಪರಿವರ್ತನೆಯ ನಿಯಮ. ಇನ್ನು ನೆಕ್ಸ್ಟ್ ಅಂದರೆ ಸಂಕಲನದ ಪರಿವರ್ತನೆಯ ಗುಣ ಆಯ್ತಲ್ವಾ. ಈಗ ವ್ಯವಕಲನದ ಪರಿವರ್ತನೆಯ ಗುಣ. ನೆಕ್ಸ್ಟ್ ಏನು? ವ್ಯವಕಲನದ ಪರಿವರ್ತನೆಯ ಗುಣ. ಇಲ್ಲೂ ಕೂಡ ಪರಿವರ್ತನೀಯ ಗುಣ ಅಂತ ಬಂದರೆ ಎರಡೇ ವ್ಯಾಲ್ಯೂ ತಗೊಳ್ಳೋದು ನಾವು. ಸಹವರ್ತನೀಯ ಅಂತ ಬಂದಾಗ ಮಾತ್ರ 3 ವ್ಯಾಲ್ಯೂಸ್ ತಗೋತೀವಿ, ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಪರಿವರ್ತನೀಯ ಅಂತ ಬಂದರೆ ನಾವು ಎರಡೇ ವ್ಯಾಲ್ಯೂಗಳನ್ನು ತಗೋತೀವಿ, ಎ ಮತ್ತು ಬಿ. ಈ ಒಂದು ಸೆಷನ್ನಲ್ಲಿ, ಈ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ? ಸಂಕಲನದಷ್ಟೇ ನೋಡ್ತಾ ಇದ್ದೀವಿ, ಗುಣಾಕಾರದ ನಿಯಮಗಳನ್ನು ನೋಡ್ತಾ ಇಲ್ಲ. ಓಕೆ, ಇವಾಗ ವ್ಯವಕಲನದ ಪರಿವರ್ತನೀಯ ಗುಣ. ವ್ಯವಕಲನದ ಪರಿವರ್ತನೀಯ ನಿಯಮ ಅಂತ ಹೇಳ್ತೀವಿ. ಅಗೇನ್ ಎರಡು ವ್ಯಾಲ್ಯೂಗಳನ್ನು ತಗೊಳ್ತೀವಿ, ಎ ಮತ್ತು ಬಿ ಅಂತ ಹೇಳಿ. ಅವುಗಳನ್ನು ಅದಲು ಬದಲಾಯಿಸಿದಾಗ ಬಿ ಮೈನಸ್ ಎ ಮಾಡಿದಾಗ ಅವುಗಳ ವ್ಯತ್ಯಾಸದ ಉತ್ತರ ಒಂದೇ ಆಗಿರುತ್ತದೆ. ಅದು ಮತ್ತೊಂದು ಪೂರ್ಣಾಂಕ. ಇವೆರಡು ಸೇಮ್ ವ್ಯಾಲ್ಯೂ, ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಆಗಿರುತ್ತಾ? ಚೆಕ್ ಮಾಡೋಣ ಮೊದಲು. ಓಕೆ, ಒಂದು ಉದಾಹರಣೆ. ಎಕ್ಸಾಂಪಲ್, ಎ ಇಸ್ ಈಕ್ವಲ್ ಟು 6, ಬಿ ಇಸ್ ಈಕ್ವಲ್ ಟು -9. ಓಕೆ, ಏನು ಹೇಳುತ್ತೆ? ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಎ. ಮೊದಲು ಎಡಗಡೆ ವಿಭಾಗವನ್ನು ನೋಡೋಣ, ಆಮೇಲೆ ಬಲಗಡೆ ಹೋಗೋಣ. ಸೊ ಎ ಮೈನಸ್ ಬಿ, ಎ ಎಷ್ಟಿದೆ? 6. ಸೂತ್ರದಲ್ಲಿ ಮೈನಸ್ ಇದೆ, ವಾಪಸ್ ಏನು ಮಾಡೋಣ? -9. ಹೌದಾ? ಸೊ ಎಷ್ಟಾಯಿತು? 6 ಮೈನಸ್ ಇಂಟು ಮೈನಸ್ ಪ್ಲಸ್ ಏನಾಯಿತು? 6 5 15. ಹೌದಾ? ಈಗ ಬಿ ಮೈನಸ್ ಎ, ಬಿ ಎಷ್ಟಿದೆ? -9. ಮೈನಸ್ ಸೂತ್ರದಲ್ಲಿದೆ, ಎ ಏನು? 6. ಎಷ್ಟಾಯಿತು? -15 ಆಯಿತು. ಬಿ ಮೈನಸ್ ಎ ನೋಡಿ, +15 ಈಸ್ ನಾಟ್ ಈಕ್ವಲ್ಸ್ ಟು -15 ಅಂತ ಹೇಳ್ತೀವಿ. ಹೌದಾ? ಹಾಗಾದರೆ ಈ ಒಂದು ವ್ಯವಕಲನದ ಪರಿವರ್ತನೆಯ ನಿಯಮ ಪೂರ್ಣಾಂಕಗಳ ಗಣದಲ್ಲಿ ಅಪ್ಲೈ ಆಗುತ್ತಾ ಇಲ್ವಾ? ಇನ್ನೊಂದು ಉದಾಹರಣೆ ನೋಡಿ. ಎ ಇಸ್ ಈಕ್ವಲ್ ಟು -3, ಬಿ ಇಸ್ ಈಕ್ವಲ್ ಟು -5. ಎ ಮೈನಸ್ ಬಿ ಮಾಡೋಣ. ಎ ಎಷ್ಟಿದೆ? -5. ಸೂತ್ರದಲ್ಲಿ ಮೈನಸ್ ಇದೆ, ವಾಪಸ್ ಬಿ ಅಂದರೆ -3. ಎಷ್ಟಾಗುತ್ತೆ ನೋಡಿ? -5 ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್. 5ರಲ್ಲಿ 3 ಹೋದರೆ 2 -2. ಇನ್ನು ನೆಕ್ಸ್ಟ್ ತಗೊಳ್ತೀವಿ, ಬಿ ಮೈನಸ್ ಎ. ಹೌದಾ? ಬಿ ಎಷ್ಟಿದೆ? -5. ಸೂತ್ರದಲ್ಲಿ ಮೈನಸ್ ಇದೆ, ಬಿ ಎಷ್ಟಿದೆ? -5. ನೋಡಿ, ಇಲ್ಲಿ ಮೇಲ್ಗಡೆ ಎ ವ್ಯಾಲ್ಯೂ ಸೇಮ್ ತೊಗೊಂಡ್ಬಿಟ್ಟಿದ್ದೀನಿ. ಹೌದಾ? ಸೊ ಇದು ಎ ವ್ಯಾಲ್ಯೂ ಎಷ್ಟಿದೆ? -3 ಇದೆ. ಎ ವ್ಯಾಲ್ಯೂವು -3, ಸೂತ್ರದಲ್ಲಿ ಮೈನಸ್ ಇದೆ. ಬಿ ವ್ಯಾಲ್ಯೂ ಏನಾಗುತ್ತೆ? -5. ಸೊ -3 ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಇವಾಗ 5ರಲ್ಲಿ 3 ಹೋದರೆ ಏನಾಗುತ್ತೆ? 2 ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಎ ವ್ಯಾಲ್ಯೂವು -3 ಮೈನಸ್ ಫಾರ್ಮುಲಾದಲ್ಲಿದೆ. ಬಿ ವ್ಯಾಲ್ಯೂ ಅಂದರೆ -5. -3 ಆ್ಯಸ್ ಇಟ್ ಈಸ್ ಇಟ್ಕೊಂಡಿದ್ದೀನಿ, ಮೈನಸ್ ಇಂಟು ಮೈನಸ್ ಪ್ಲಸ್. 5ರಲ್ಲಿ 3 ಹೋಗಬೇಕು, 2 ಸಿಗುತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಓಕೆನಾ? ಈಗ ಬಿ ಮೈನಸ್ ಎ, ಬಿ ಅಂದರೆ ಎಷ್ಟಿದೆ? -5, ವಾಪಸ್ ಮೈನಸ್ ಇದೆ. ಎ ವ್ಯಾಲ್ಯೂ ಎಷ್ಟಿದೆ? -3. ಹೌದಾ? ಸೊ -5 ಆ್ಯಸ್ ಇಟ್ ಈಸ್ ಇಡಿ, ಮೈನಸ್ ಇಂಟು ಮೈನಸ್ ಪ್ಲಸ್. -5ರಲ್ಲಿ +3 ಹೋದರೆ -2. ನಮಗೆ ಗೊತ್ತು +2 ಈಸ್ ನಾಟ್ ಈಕ್ವಲ್ ಟು -2. ಹಾಗಾದರೆ
ವ್ಯವಕಲನದ ಪರಿವರ್ತನೆಯ ನಿಯಮವನ್ನು ಪೂರ್ಣಾಂಕಗಳ ಗಣ ಒಳಗೊಂಡಿಲ್ಲ. ನಮಗೇನು ಬರಬೇಕು ಆವಾಗಲೇ a + b = b + a ಮಾಡಿದ್ವಲ್ಲ, ಆ ಥರ ಆನ್ಸರ್ ಸೇಮ್ ಬರಬೇಕು. a + b ಮಾಡಿದಾಗ ನಮ್ಗೆ ಆನ್ಸರ್ ಸಿ ಬಂತು, b + a ಮಾಡಿದಾಗೂ ಆನ್ಸರ್ ಸಿ ಬಂತು. ಸೇಮ್, ಎರಡೂ ಸೇಮ್ ಇರಬೇಕು, ಚಿಹ್ನೆನೂ ಸೇಮ್ ಇರಬೇಕು. ಅಂದರೆ ಅದೇನಾಗುತ್ತೆ, ಪೂರ್ಣಾಂಕಗಳ ಗಣದಲ್ಲಿ ಹೊಂದಾಣಿಕೆ ಆಗುತ್ತೆ. ಸಂಕಲನದ ಪರಿವರ್ತನೆಯ ನಿಯಮ, ಸಂಕಲನದ ಪರಿವರ್ತನೆಯ ನಿಯಮ ಏನಾಗಿದೆ, ಪೂರ್ಣಾಂಕಗಳ ಗಣದಲ್ಲಿ ಒಳಗೊಂಡಿದೆ. ಹೌದಾ? ಏನಕ್ಕೆ ಅಂದರೆ a + b = b + a ಆಗಿದೆ. a + b = b + a ಆಗಿದೆ. ಅದೇನು ಸಂಕಲನದ ಪರಿವರ್ತನೆಯ ನಿಯಮ. ಆದರೆ ವ್ಯವಕಲನದ ಪರಿವರ್ತನೆಯ ನಿಯಮ ನೋಡಿ, a - b ಒಂದು ವ್ಯಾಲ್ಯೂ ಬರ್ತಾ ಇದೆ, ಅದು a ವ್ಯಾಲ್ಯೂ 6 ಆದಾಗ b ವ್ಯಾಲ್ಯೂ -9 ಆದಾಗ +15. ಹೌದಾ? b - a ವ್ಯಾಲ್ಯೂ ಬಂದಿದೆ, ಅದು ಎಷ್ಟಿದೆ, -15 ಇದೆ. +15 -15 ಈಕ್ವಲಾ? ಇಲ್ಲ. ಸೊ ನಾಟ್ = ಅಂತ ಹಾಕ್ತೀವಿ. ಸೊ ಇಲ್ಲಿ ಚಿಹ್ನೆನ ಈ ಥರ ಬಳಸಬೇಕು, ಸಿಂಬಲ್ನ ಆ ಥರ ಹಾಕಬೇಕು. ಅಂದರೆ a - b ≠ b - a. ಹಾಗಾದರೆ ಎರಡು ಪೂರ್ಣಾಂಕಗಳ ವ್ಯತ್ಯಾಸ, ಅವುಗಳನ್ನು ಅದಲು ಬದಲು ಮಾಡಿದಾಗ ಬರುವ ವ್ಯತ್ಯಾಸಕ್ಕೆ ಏನಾಗಿಲ್ಲ, ಸಮನಾಗಿಲ್ಲ ಅಂತ ಹೇಳಾಕುತ್ತೀವಿ. ಸೊ ವ್ಯವಕಲನದ ಪರಿವರ್ತನೆಯ ಗುಣವನ್ನು ಪೂರ್ಣಾಂಕಗಳ ಗಣ ಒಳಗೊಂಡಿಲ್ಲ ಅಂತ ಹೇಳ್ತೀವಿ. ವ್ಯವಕಲನಗಳ ಪೂರ್ಣಾಂಕಗಳ ಗಣದಲ್ಲಿ ಪರಿವರ್ತನೆಯ ನಿಯಮವನ್ನು ಒಳಗೊಂಡಿಲ್ಲ. ವ್ಯವಕಲನದ ಪರಿವರ್ತನೆಯ ಗುಣ ಪೂರ್ಣಾಂಕಗಳ ಗಣ ಒಳಗೊಂಡಿಲ್ಲ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಸಹವರ್ತನೆಯ ನಿಯಮ, ಸಂಕಲನದ ಸಹವರ್ತನೆಯ ನಿಯಮ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಪರಿವರ್ತನೆಯ ನಿಯಮ ಅದು ಸಂಕಲನಕ್ಕೆ ಮಾತ್ರವೇ ಅಪ್ಲೈ ಆಗುತ್ತೆ. ಓಕೆ, ಎಲ್ಲಿ ಅಪ್ಲೈ ಆಗಲ್ಲ ಅಂದರೆ ವ್ಯವಕಲನದಲ್ಲಿ ಅಪ್ಲೈ ಆಗಲ್ಲ. ಓಕೆ, ಸಂಕಲನದ ಪರಿವರ್ತನೆಯ ನಿಯಮವನ್ನು ನೋಡಿದ್ವಿ, ವ್ಯವಕಲನದ ಪರಿವರ್ತನೆಯ ನಿಯಮವನ್ನು ಕೂಡ ನಾವೀಗ ನೋಡಿದ್ವಿ. ಇವಾಗ ನೆಕ್ಸ್ಟು ನಾವು ಸಹವರ್ತನೆಯ ನಿಯಮ ಯಾವುದು ಅಂದರೆ ಸಂಕಲನದ ಸಹವರ್ತನೆಯ ನಿಯಮವನ್ನು ನೋಡೋಣ. ಸಂಕಲನದ ಸಹವರ್ತನೆಯ ನಿಯಮ ನಾನು ಆವಾಗಲೇ ಹೇಳಿದೆ ಏನಂತ, ಪರಿವರ್ತನೆಯ ನಿಯಮಕ್ಕೆ ನಾವು ಎರಡು ವ್ಯಾಲ್ಯೂ ತಗೊಳ್ತೀವಿ, ಎರಡು ಪೂರ್ಣಾಂಕಗಳನ್ನು ಕನ್ಸಿಡರ್ ಮಾಡ್ತೀವಿ, a ಮತ್ತು bಗಳಂತ. ಬಟ್ ಇಲ್ಲಿ ಸಹವರ್ತನೀಯ ಅಂತ ಬಂದರೆ 3 ವ್ಯಾಲ್ಯೂ ತಗೋತೀವಿ, a b c. ಸಂಕಲನದ ಸಹವರ್ತನೀಯ ನಿಯಮ, ಸಂಕಲನದ ಸಹವರ್ತನೀಯ ನಿಯಮ ಅಂತ ಹೇಳ್ತೀವಿ. ಏನು ಹೇಳುತ್ತೆ, a ಪ್ಲಸ್ ಇನ್ ಬ್ರಾಕೆಟ್ b ಪ್ಲಸ್ c ವಿಚ್ ಇಸ್ ಈಕ್ವಲ್ ಟು ಇನ್ ಬ್ರಾಕೆಟ್ a ಪ್ಲಸ್ b ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ c. ನೋಡಿ, ನಾನು 3 ವ್ಯಾಲ್ಯೂಗಳನ್ನು ತಗೊಂಡಿದ್ದೀನಿ a b c ಅಂತ ಹೇಳಿ. ಆದರೆ ಮೊದಲನೇ ಭಾಗದಲ್ಲಿ ಎನ ಹೊರಗಡೆ ಇಟ್ಟಿದ್ದೀನಿ, b ಪ್ಲಸ್ c ನ ಬ್ರಾಕೆಟಲ್ಲಿ ಇಟ್ಟಿದ್ದೀನಿ. ಹೌದಾ? ಇವೆಲ್ಲವುಗಳ ಮೊತ್ತ ಸಮನಾಗಿದೆ. ಏನಕ್ಕೆ ಸಮನಾಗಿದೆ? ಇಲ್ಲಿ ಮೊದಲನೇ ಸಲ ಬ್ರಾಕೆಟ್ ಹಾಕಿದ್ದೀನಿ, ಇಲ್ಲಿ ಕೊನೆಗೆ ಹಾಕಿದ್ದೀವಿ, ಇಲ್ಲಿ ಮೊದಲೇ ಹಾಕಿದ್ದೀವಿ. ಇಲ್ಲಿ ಮೊದಲ ಪದವನ್ನು ಬಿಟ್ಟು ಉಳಿದ 2 ಪದಗಳಿಗೆ ನಾವು ಮೊತ್ತ ಮೊದಲು ಮಾಡ್ಕೋತೀವಿ. ಏನಕ್ಕಂದರೆ ನಾವು ಬೋರ್ಡ್ ಮಾಸ್ ರೂಲ್ ಅಂತ ಹೇಳ್ತೀವಲ್ಲ, ಅದನ್ನು ಅಪ್ಲೈ ಮಾಡಿದಾಗ ಬ್ರಾಕೆಟನ್ನು ಮೊದಲೇ ಬಿಡಿಸ್ಕೋಬೇಕು. ಓಕೆ, ಅದೇ ರೀತಿ ಇಲ್ಲಿ ಕೊನೆಗೆ ಹಾಕಿದ್ದೀವಿ, ಇಲ್ಲಿ ಮೊದಲಿನ 2 ಪದಕ್ಕೆ ನಾವೇನು ಹಾಕ್ತೀವಿ, ಸಂಖ್ಯೆಗಳಿಗೆ ಏನು ಹಾಕ್ತೀವಿ ಅಂದರೆ ಬ್ರಾಕೆಟ್ ಹಾಕ್ತೀವಿ. ಸಿನ ಕೊನೆಯ ಪದವನ್ನು, 3ನೇ ಪದವನ್ನು ಹಾಗೆ ಔಟ್ಸೈಡ್ ಇಡ್ತೀವಿ. ಸೊ ಇದೇನು ಸಂಕಲನದ ಸಹವರ್ತನೆಯ ನಿಯಮ. a ಪ್ಲಸ್ ಇನ್ ಬ್ರಾಕೆಟ್ b ಪ್ಲಸ್ c ಇಸ್ ಈಕ್ವಲ್ ಟು ಇನ್ ಬ್ರಾಕೆಟ್ a ಪ್ಲಸ್ b ಪ್ಲಸ್ c. ಇಲ್ಲಿ ಏನಾಗಿದೆ ಅಂದರೆ a b cಗಳು ಸೇರಿವೆ, a b cಗಳು ಸೇರಿವೆ ಪೂರ್ಣಾಂಕಗಳ ಗಣಕ್ಕೆ. ಪೂರ್ಣಾಂಕಗಳ ಗಣಕ್ಕೆ ಈ 3ಗಳು ಸೇರಿವೆ ಅಂತ ಹೇಳ್ತೀವಿ.
ಹಾಗೆ ಇವುಗಳ ಮೊತ್ತ ಒಂದೇ ಆಗಿರುತ್ತದೆ. ಆಗಿರುತ್ತಾ ಇಲ್ವಾ ಚೆಕ್ ಮಾಡೋಣ. ಹೌದಾ? ಮೊದಲನೇ ಉದಾಹರಣೆ a is equal to -5, b is equal to 7, c is equal to 11 ಅಂತ ತಗೊಳ್ಳಿ. ಹೌದಾ? ಈ ಸೂತ್ರದಲ್ಲಿ ಮೊದಲನೇ ಭಾಗ ಏನಂದರೆ a ಪ್ಲಸ್ ಇನ್ ಬ್ರಾಕೆಟ್ b ಪ್ಲಸ್ c ನ ತಗೊಳ್ಳಿ. a ವ್ಯಾಲ್ಯೂ ಎಷ್ಟಿದೆ? -7 ಪ್ಲಸ್ ಇನ್ ಬ್ರಾಕೆಟ್ b ಎಷ್ಟಿದೆ? 7 ಪ್ಲಸ್ 11. ಓಕೆ, -5 ಔಟ್ಸೈಡ್ ಇಡಬೇಕು. 7 ಪ್ಲಸ್ 11 ಅಂದರೆ ಎಷ್ಟಾಗುತ್ತೆ? 18. 18ಅಲ್ಲಿ 5 ಹೋಗಬೇಕು. ಪ್ಲಸ್ 18 -5 ಅಂದರೆ ಎಷ್ಟು ಬರುತ್ತೆ? +13. ಎಷ್ಟು ಬಂತು? +13. a ಪ್ಲಸ್ b ಪ್ಲಸ್ c +13. ಓಕೆನಾ? ಇದೇ ರೀತಿ ಈ ಕಡೆ ಭಾಗ ಏನಿದೆ? ಇನ್ ಬ್ರಾಕೆಟ್ a ಪ್ಲಸ್ b ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ c ಇಸ್ ಈಕ್ವಲ್ ಟು ಏನಾಗುತ್ತೆ? a ವ್ಯಾಲ್ಯೂವು -5 ಪ್ಲಸ್ b ವ್ಯಾಲ್ಯೂ ಎಷ್ಟಿದೆ? 7 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 11 ಅಂತ ಕೊಟ್ಟಿದ್ದಾರೆ. ನೋಡಿ, ಇದನ್ನು ಬಿಡಿಸ್ಕೋಬೇಕು. ಫಸ್ಟು 7 - 5 ಅಂದರೆ +2. 7 + 7 - 5 ಅಂದರೆ ಎಷ್ಟಾಗುತ್ತೆ? +2 ಮತ್ತು +11 ಎಷ್ಟು ಬಂತು? 13. ಸೊ ಬೋತ್ ಆರ್ ಸೇಮ್. ಇದನ್ನು ಇಕ್ವೇಷನ್ 1 ಅನ್ರಿ, ಇಕ್ವೇಷನ್ 2 ಸಮೀಕರಣ 2. ಹೌದಾ? a ಪ್ಲಸ್ b ಪ್ಲಸ್ c 1 ಇಸ್ ಈಕ್ವಲ್ ಟು 2. ಏನಕ್ಕಂದರೆ 2 ವ್ಯಾಲ್ಯೂ ಸೇಮ್ ಬಂದಿದೆ. ಹೌದಾ? ಆದ್ದರಿಂದ a ಪ್ಲಸ್ ಇನ್ ಬ್ರಾಕೆಟ್ b ಪ್ಲಸ್ c ವಿಚ್ ಇಸ್ ಈಕ್ವಲ್ ಟು ಇನ್ ಬ್ರಾಕೆಟ್ a ಪ್ಲಸ್ b ಪ್ಲಸ್ c ಆಗುತ್ತೆ ಅಂತ ಹೇಳ್ತೀವಿ. ಆದ್ದರಿಂದ ಸಂಕಲನದ ಸಹವರ್ತನೆಯ ಗುಣವು ಪೂರ್ಣಾಂಕಗಳ ಗಣಗಳ ನಿಯಮವನ್ನು ಪಾಲಿಸುತ್ತದೆ ಅಂತ ಹೇಳ್ತೀವಿ. ಸಂಕಲನದ ಸಹವರ್ತನೀಯ ಪರಿವರ್ತನೆಯನ್ನು ಪಾಲಿಸುತ್ತೆ, ಸಹವರ್ತನೆಯನ್ನು ಪಾಲಿಸುತ್ತೆ. ಆದರೆ ವ್ಯವಕಲನದ ಪರಿವರ್ತನೆಯ ನಿಯಮವನ್ನು ನಾವು ಆವಾಗಲೇ ನೋಡಿದ್ವಿ, ಅದು ನಿಯಮವನ್ನು ಪಾಲನೆ ಮಾಡೋದಿಲ್ಲ. ಹೌದಾ? ಸೊ ಸಂಕಲನದ ಸಹವರ್ತನೆಯ ನಿಯಮ ಏನಂದರೆ a ಪ್ಲಸ್ ಇನ್ ಬ್ರಾಕೆಟ್ b ಪ್ಲಸ್ c ವಿಚ್ ಈಸ್ ಈಕ್ವಲ್ ಟು ಇನ್ ಬ್ರಾಕೆಟ್ a ಪ್ಲಸ್ b ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ c ಆವರಣ ಅಂತ ಹೇಳ್ತಾರೆ. a ಪ್ಲಸ್ ಆವರಣದಲ್ಲಿ b ಪ್ಲಸ್ c ಹಾಕೊಳ್ಳಿ, ಸಮವಾಗಿದೆ. ಆವರಣ a ಪ್ಲಸ್ b ಕಂಪ್ಲೀಟ್ ಮಾಡಬೇಕು, ಆಮೇಲೆ ಪ್ಲಸ್ ಸಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾನು ಬ್ರಾಕೆಟ್ ಅಂತ ಯೂಸ್ ಮಾಡ್ತೀನಿ. ಇದೇನೆಂದರೆ ಸಂಕಲನದ ಸಹವರ್ತನೆಯ ನಿಯಮ. ಹಾಗಿದ್ದರೆ ಸಂಕಲನದ ಸಹವರ್ತನೆಯ ನಿಯಮ ಏನು? ಪೂರ್ಣಾಂಕಗಳ ಗಣಗಳ ನಿಯಮಗಳನ್ನು ಪಾಲನೆ ಮಾಡುತ್ತೆ ಅಂತ ಕನ್ಸಿಡರ್ ಆಯಿತು. ಓಕೆನಾ? ನೆಕ್ಸ್ಟ್ ಪಾಯಿಂಟು ಸಂಕಲನದ ಅನನ್ಯತಾಂಶ. ಸಂಕಲನದ ಅನನ್ಯತಾಂಶ ಸಂಕಲನದ ಅನನ್ಯತಾಂಶ. ಏನು ಹೇಳ್ಕೊಡುತ್ತೆ ಸಂಕಲನದ ಅನನ್ಯತಾಂಶ ಅಂದರೆ ಯಾವುದೇ ಒಂದು ಪೂರ್ಣಾಂಕಕ್ಕೆ ಸೊನ್ನೆಯನ್ನು ಕೂಡಿಸಿದಾಗ ನಮಗೆ ಅದೇ ಪೂರ್ಣಾಂಕ ಬರುತ್ತೆ ಅಂತ ಹೇಳ್ತಾರೆ. ಅದು ಯಾವುದೇ ಸಂಖ್ಯೆ ಅಂತ ಅನ್ನೋದು ಕನ್ಸಿಡರ್ ಮಾಡ್ಕೋಬಹುದು. ಯಾವುದೇ ಸಂಖ್ಯೆಗೆ ಸೊನ್ನೆಯಿಂದ ಮೊತ್ತ ಮಾಡಿದರೆ ಕೂಡಿಸಿದರೆ ನಮಗೆ ಅದೇ ಸಂಖ್ಯೆ ಬರುತ್ತೆ. ಹಾಗಾಗಿ ಸೊನ್ನೆಯನ್ನು ನಾವು ಸಂಕಲನದ ಅನನ್ಯತಾಂಶ ಅಂತ ಹೇಳ್ತೀವಿ. ಯಾವುದನ್ನು? ಸೊನ್ನೆಯನ್ನು ಸಂಕಲನದ ಅನನ್ಯತಾಂಶ. ನಿಯಮವನ್ನು ಬರೆದ್ಬಿಡೋಣ. a ಪ್ಲಸ್ 0 ಇಸ್ ಈಕ್ವಲ್ ಟು a. ಹಾಗಿದ್ರೆ ಇಲ್ಲಿ ಸೊನ್ನೆ ಏನು?
ಸಂಕಲನದ ಅನನ್ಯತಾಂಶವಾಗಿದೆ. ಸಂಕಲನದ ಅನನ್ಯತಾಂಶವಾಗಿದೆ. ಓಕೆ, ಉದಾಹರಣೆಗಳನ್ನು ನೋಡೋಣ. -15 + 0. -15 + 0 ನಮಗೇನು ಬರುತ್ತೆ? ಅದೇ ಪೂರ್ಣಾಂಕ ಅಥವಾ ಅದೇ ಸಂಖ್ಯೆ -15 ಸಿಗುತ್ತೆ. ಹೌದಾ? ಇನ್ನೊಂದು ಉದಾಹರಣೆ, 3 + 0 ಎಷ್ಟು ಸಿಗುತ್ತೆ? 3 ಸಿಗುತ್ತೆ, 0 ಸಿಗಲ್ಲ. ಹೌದಾ? ಇನ್ನೊಂದು ಉದಾಹರಣೆ ನೋಡೋಣ. -27 + 0 -27 ಸಿಗುತ್ತೆ. +100 100 ಅಂತ ಕನ್ಸಿಡರ್ ಮಾಡಿ, +0 ಎಷ್ಟು ಸಿಗುತ್ತೆ? 100 ಸಿಗುತ್ತೆ. ಯಾವುದೇ ಸಂಖ್ಯೆಯಿಂದ 0ಗೆ ಮೊತ್ತ ಮಾಡಿದಾಗ ನಮಗೇನು ಸಿಗುತ್ತೆ ಅಂದರೆ ಅದೇ ಸಂಖ್ಯೆ ಸಿಗುತ್ತೆ. ನಾವು ಸಂಖ್ಯೆ ಅಂತನಾದರೂ ಬಳಸ್ಬೋದು, ಪೂರ್ಣಾಂಕ ಅಂತನಾದರೂ ಬಳಸ್ಬೋದು. ಹೌದಾ? 0 + 0 0ನೇ ಸಿಗುತ್ತೆ. ಹೌದಾ? +27 + 0 ಎಸ್ +27 ಸಿಗುತ್ತೆ. -27 + 0 -27 ಸಿಗುತ್ತೆ. ಸೊ ಜನರಲ್ ಫಾರ್ಮುಲಾ a + 0 ವಿಚ್ ಇಸ್ ಈಕ್ವಲ್ ಟು, ಅದು ಸಮನಾಗಿದೆ ಏನಕ್ಕೆ ಅಂದರೆ a. ಹಾಗಿದ್ರೆ ಇಲ್ಲಿ 0 ಅನ್ನೋದು ಏನಾಯಿತು? ಸಂಕಲನದ ಅನನ್ಯತಾಂಶ. ಯಾವುದೇ ಒಂದು ಪೂರ್ಣಾಂಕವನ್ನು 0ಯಿಂದ ಮೊತ್ತ ಮಾಡಿದಾಗ, ಮೊತ್ತನಾದರೂ ಮಾಡಿ ವ್ಯತ್ಯಾಸನಾದರೂ ಮಾಡಿ, ನಮಗೇನು ಸಿಗುತ್ತೆ ಅಂದರೆ ವಾಪಸ್ ಅದೇ ಪೂರ್ಣಾಂಕನೇ ಸಿಗುತ್ತೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಸಂಕಲನದ ಅನನ್ಯತಾಂಶ. ಫಾರ್ ಎಕ್ಸಾಂಪಲ್ 0 - 27 ಇದ್ದಾಗ -27 ಸಿಗುತ್ತೆ. ಹೌದಾ? -27 + 0 ಇವಾಗಲೂ -27 ಸಿಗುತ್ತೆ. ಹೌದಾ? ಸೊ ಈ ರೀತಿಯಾಗಿ ನಾವೇನಂತ ಹೇಳ್ತೀವಿ ಅಂದರೆ 0ಯನ್ನು ಸಂಕಲನದ ವಿಲೋಮ ಅಂಶ ಅಂತ ಹೇಳ್ತೀವಿ. ಸಂಕಲನದ ಅನನ್ಯತಾಂಶ. 0ಯನ್ನು ಸಂಕಲನದ ಅನನ್ಯತಾಂಶ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಓಕೆನಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಯತ್ನಿಸಿ ಅಂತ ಇದೆ. ಅದರಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾವೆ ನೋಡಿ, ಅದನ್ನ ಸಾಲ್ವ್ ಮಾಡೋಣ, ಆಮೇಲೆ ಅಭ್ಯಾಸಕ್ಕೆ ಹೋಗೋಣಂತೆ. ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಕ್ವಶನ್ ಏನು? ಉದಾಹರಣೆಗಳನ್ನು ಬಿಡಿಸ್ತಾ ಇದ್ದೀನಿ. ಪ್ರಯತ್ನಿಸಿ ಅಂತ ಬಾಕ್ಸಲ್ಲಿದ್ದಾವಲ್ಲ ಆ ಕ್ವಶನ್ಸು. ಮೊತ್ತವು ಮುಂದೆ ನೀಡಿರುವ ಉತ್ತರವನ್ನು ಕೊಡುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ ಅಂತ ಇದೆ. ಮೊತ್ತ ಮಾಡಬೇಕಂತೆ. ಮೊತ್ತ ಮಾಡಿದಾಗ ಕೆಳಗಡೆ ಉತ್ತರ ಬಂದಿದ್ದು ಏನಾಗಿರ್ಬೇಕಂತೆ? ಒಂದು ಜೊತೆ ಪೂರ್ಣಾಂಕಗಳನ್ನು ಕೊಡಬೇಕಂತೆ. ಆ ರೀತಿ ನಾವೇನು ಮಾಡಬೇಕು ಅಂದರೆ ಉದಾಹರಣೆಗಳನ್ನು ಬರಿಬೇಕು. ಇಲ್ಲಿ ನಾನು ಬರೆದಿರುವಂಥ ಉದಾಹರಣೆನೇ ಕರೆಕ್ಟ್ ಅಂತ ಅಲ್ಲ, ಇದೇ ರೀತಿ ನೀವು ಸಾಕಷ್ಟು ಉದಾಹರಣೆಗಳನ್ನು ಬರೀಬೋದು. ಪೂರ್ಣಾಂಕಗಳ ಗಣದಲ್ಲಿ ಯಾವುದೇ ನಂಬರ್ ತಗೊಂಡು ನೀವು ಬರಿಬೋದು. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಸಾಕಷ್ಟು ಉದಾಹರಣೆಗಳನ್ನು ಬರಿಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು ಸಂಕಲನದ ಅನನ್ಯತಾಂಶಕ್ಕೆ 27 + 0 ಅಂತ ತಗೊಂಡೆ. ಹೌದಾ? 27 ಆಯ್ತು. ನೀವೇನು ತಗೋಬೋದು? 1 + 0 ಒಂದೇ ಬಂತು. ಎಸ್, ಇದು ಕರೆಕ್ಟು, ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೌದಾ? ಉದಾಹರಣೆಗಳನ್ನು ನೀವು ಯಾವ ರೀತಿ ತಗೊಂಡು ಓಕೆ. ಸೊ ಮೊದಲನೇ ಕ್ವಶನ್ನಲ್ಲಿ ಏನು ಕೇಳಿದೆ ನೋಡಿ, ಮೊತ್ತ ಮುಂದೆ ನೀಡಿರುವ ಉತ್ತರವನ್ನು ಕೊಡುವಂತೆ. ನಾವು ತಗೊಂಡಿರುವಂತಹದ್ದು ಏನು ಕ್ವಶನ್ಸ್ ಇದಾವಲ್ಲ, ಆನ್ಸರು ಅವ್ರು ಹೇಳಿರುವಂಥ ಆನ್ಸರ್ ಬರಬೇಕಂತೆ. ಓಕೆ, ಅದರಲ್ಲಿ ಒಂದನೇದು ಎ ಅಂತ ಇದೆ, ಒಂದು ಋಣ ಪೂರ್ಣಾಂಕ. ಒಂದು ಋಣ ಪೂರ್ಣಾಂಕ. ಒಂದು ಋಣ ಪೂರ್ಣಾಂಕ ಅದು ಯಾವುದಾದ್ರೂ ಇರ್ಬೋದು. ಋಣ ಪೂರ್ಣಾಂಕಗಳಂದರೆ -1 ಹಿಡಿದು ಎಲ್ಲಿವರೆಗೂ ಅದು ಅನಂತ ಅಂತ ಹೇಳ್ತೀವಿ ನಾವು. ಹೌದಾ? ಆ ಥರ ಯಾವುದಾದ್ರೂ ತಗೊಳ್ಳಿ, ಒಂದು ಜೊತೆ ಪೂರ್ಣಾಂಕಗಳನ್ನು ತಗೋಬೇಕು ನಾವು. ಉತ್ತರ ಏನಾಗಿರಬೇಕು ಅಂದರೆ ಋಣ ಪೂರ್ಣಾಂಕ ಆಗಿರಬೇಕು. ನಾನು ಏನು ತಗೊಳ್ತೀನಿ? -5 + 2 ಮೊತ್ತ ಮಾಡ್ತಾ ಇದ್ದೀನಿ. ಇದು ಒಂದು ಪೂರ್ಣಾಂಕ, ಇದು ಒಂದು ಪೂರ್ಣಾಂಕ. ನನಗೆ ಉತ್ತರ ಏನು ಬಂತು? -3. -5 + 2 ಆನ್ಸರ್ ಏನಾಗಿದೆ? -3. ಈ -3 ಅನ್ನೋದು ಒಂದು ಋಣ ಪೂರ್ಣಾಂಕ. ನೀವು -10 + 7 ತೊಗೋಬೋದು.
ಹೌದಾ? ಒಟ್ಟಿನಲ್ಲಿ ಆನ್ಸರ್ ಏನು ಬರಬೇಕು? -3 ಮೈನಸ್ಸಲ್ಲಿ ಬರಬೇಕು. ಅದು ಯಾವುದಾದ್ರೂ ನಂಬರ್ ಇರಲಿ. ಓಕೆನಾ? ನೆಕ್ಸ್ಟ್ ಬಿ ಇದೆ ನೋಡಿ, 0 ಬರಬೇಕು ಅಂತ ಹೇಳಿದ್ದಾರೆ. ಏನು? 0. ನಾನು -2 ಅಂತ ತಗೊಳ್ತೀನಿ, +2 ಅಂತ ತಗೊಳ್ತೀನಿ. ಮೊತ್ತ ಮಾಡ್ತಾ ಇದ್ದೀನಿ. ಒಂದು ಋಣ ಪೂರ್ಣಾಂಕ, ಮತ್ತೊಂದು ಧನ ಪೂರ್ಣಾಂಕ, 2 ಪೂರ್ಣಾಂಕಗಳನ್ನು ತಗೊಂಡಿದ್ದೀನಿ. ಇವುಗಳ ಮೊತ್ತ ಏನಾಯಿತು? 0. ಉತ್ತರ ಅವ್ರು ಏನು ಕೇಳಿದ್ರು? 0. ಉತ್ತರ ಏನು ಕೇಳಿದ್ರು? ಋಣ ಪೂರ್ಣಾಂಕ. ಅರ್ಥ ಆಯ್ತಲ್ಲ? ಥರ್ಡ್ ಕ್ವಶನ್ ನೋಡಿ, ಆ 2 ಪೂರ್ಣಾಂಕಗಳಿಗೂ ಚಿಕ್ಕದಾದ ಪೂರ್ಣಾಂಕವನ್ನು ಬರೆ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ನಂಬರ್ ತೊಗೊಂಡಿದ್ದೀನಿ, ಇಲ್ಲೊಂದು ನಂಬರ್ ತೊಗೊಂಡಿದ್ದೀನಿ. ಹೌದಾ? ಸೊ -5, -2 +2. ಹೌದಾ? ಇಲ್ಲಿ ತುಂಬ ನಂಬರ್ಸ್ ಇದೆ. ನೀವು ಯಾವುದಾದ್ರೂ ಇದ್ರಿಗಿನ ಚಿಕ್ಕದಾದಂತಹ ಋಣ ಪೂರ್ಣಾಂಕ, ಫಾರ್ ಎಕ್ಸಾಂಪಲ್ ಇದ್ರಿಗಿನ ಚಿಕ್ಕದು ಅಂದರೆ -3 ಬರಿಬಹುದು. ನೆಕ್ಸ್ಟ್ -5ಗಿನ ಚಿಕ್ಕದು ಅಂದರೆ -6 ಆಗುತ್ತೆ. -5ಗಿನ ಚಿಕ್ಕದಂದರೆ -6 ಆಗುತ್ತೆ. -2ಗಿನ ಚಿಕ್ಕದಂದರೆ -4 ಆಗುತ್ತೆ. ಬೆಟರ್ ನಾವು 5ಗಿನ ದೊಡ್ಡದು ತೊಗೊಂಡ್ಬಿಡೋಣ. ಅಂದರೆ ಮೈನಸ್ ನಂಬರ್ ತೊಗೊಂಡ್ವಿ ನಾವು. 5ಗಿನ ದೊಡ್ಡದು ನಂಬರ್ ಯಾವುದು? 7. ಬಟ್ ಮೈನಸ್ ಅಂತ ಕನ್ಸಿಡರ್ ಆದಾಗ ಇದು ಚಿಕ್ಕದಾಗತ್ತೆ. -2 ಇದೆ, +2 ಇದೆ, -3 ಇದೆ. -2 +2 ಇಲ್ಲಿ ಇಷ್ಟೊಂದು ನಂಬರ್ಸ್ ಇದಾವಲ್ಲ, ಈ ಎಲ್ಲ ನಂಬರ್ಗಿನ ಯಾವುದು ಚಿಕ್ಕದು ಅಂದರೆ -6 ಚಿಕ್ಕದು ಮತ್ತು -7 ಚಿಕ್ಕದು. ಇವೆರಡು ಏನಿದಾವಲ್ಲ ಇವೆಲ್ಲ ನಂಬರ್ಗಿನ ಚಿಕ್ಕದಾಗಿವೆ. ಸೊ ಹಾಗಾಗಿ ನಮ್ಮ ಆನ್ಸರ್ ಕರೆಕ್ಟ್ ಇದೆ. ಇವುಗಳನ್ನೇ ತಗೊಳ್ಬೇಕು ಅಂತ ರೂಲ್ಸ್ ಇಲ್ಲ. ನೀವು ಯಾವುದಾದ್ರೂ ಪೂರ್ಣಾಂಕಗಳನ್ನು ತಗೊಂಡು ಅದರಿಗಿನ ಚಿಕ್ಕದಾದಂತಹ ಋಣ ಪೂರ್ಣಾಂಕಗಳನ್ನು ಬರೀಬಹುದು. ಓಕೆ, ಇನ್ನು ನೆಕ್ಸ್ಟು ಆ 2 ಪೂರ್ಣಾಂಕಗಳಿಗೂ ಒಂದು ದೊಡ್ಡದಾದ ಪೂರ್ಣಾಂಕ. ಇಲ್ಲಿ ತುಂಬ ದೊಡ್ಡದು ನಂಬರ್ ಯಾವುದು? +2. ಹೌದಾ? ಇದ್ರಿಗಿನ ದೊಡ್ಡದು ನಂಬರ್ ಅಂದರೆ +3 ಆಗುತ್ತೆ. ಇಲ್ಲ ನಾನು +10 ತಗೊಳ್ತೀನಿ. ಓಕೆ, ಏನು ಸಮಸ್ಯೆ ಇಲ್ಲ. ನಾನು 100 ತಗೊಳ್ತೀನಿ, ಏನು ಸಮಸ್ಯೆ ಇಲ್ಲ. ನಾನು 2 ಇದೆ, ಸೊ 3 ತಗೋತೀನಿ. ಆನ್ಸರ್ ಏನಾಗುತ್ತೆ? 3 ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ನೀವು ಡಿಫ್ರೆಂಟ್ ಆಗಿರುವಂತಹ ಉದಾಹರಣೆಗಳನ್ನು ಇದಕ್ಕೆ ಕೊಡ್ಬೋದು. ಅರ್ಥ ಆಯ್ತಲ್ವಾ ಮಕ್ಕಳ? ನಾವು ಇವತ್ತಿನ ಕ್ಲಾಸಲ್ಲಿ ಏನೇನು ನೋಡಿದ್ವಿ? ಸಂಕಲನದ ಆವೃತ ಗುಣ, ವ್ಯವಕಲನದ ಆವೃತ ಗುಣ ಪಾಲಿಸೋದಿಲ್ಲ ಎಲ್ಲಿ? ಪೂರ್ಣಾಂಕಗಳ ಗಣದಲ್ಲಿ. ನೆಕ್ಸ್ಟು ಸಂಕಲನದ ಸಹವರ್ತನೀಯ ಗುಣ, ಆಮೇಲೆ ಸಂಕಲನದ ಅನನ್ಯತಾಂಶ ಯಾವುದು? 0. ಹೌದಾ? ನೆಕ್ಸ್ಟು ಒಂದು ಪ್ರಯತ್ನಿಸಿ ಅಂತ ಕೊಟ್ಟಿರೋದ್ರಲ್ಲಿ ಒಂದು ಚಟುವಟಿಕೆಯನ್ನು ಸಾಲ್ವ್ ಮಾಡಿದ್ವಿ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ ಸಂಕಲನದ ಆವೃತ ಗುಣ, ಸಂಕಲನದ ಪರಿವರ್ತನೆಯ ಗುಣ, ಸಂಕಲನದ ಸಹವರ್ತನೀಯ ಗುಣಕ್ಕೆ 5 ಉದಾಹರಣೆಗಳನ್ನು ಬರೆಯುವುದು. ಧನ್ಯವಾದಗಳು.